ನಾಳೆ ನಡೆಯಬೇಕಾಗಿದ್ದ ಸಾರಿಗೆ ಮುಷ್ಕರ ಮುಂದೂಡಿಕೆ. ಸಾರಿಗೆ ಒಕ್ಕೂಟಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ ಹೈಕೋರ್ಟ್. ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಬುಧವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ವಕೀಲ ಅಮೃತೇಶ್ ಸಲ್ಲಿಸಿದಂತ ಪಿಐಎಲ್ ವಿಚಾರಣೆಯ ವೇಳೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ನಡೆಯಬೇಕಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆ ಮಾಡಲೇಬೇಕು ಅಂತ ಈಗ ಒಂದು ಕಡೆ ಕೋರ್ಟ್ ಹೇಳಿರುವಂತದ್ದು. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸುವುದಕ್ಕೆ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ವಕೀಲ ಅಮೃತೇಶ್ ಅವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿದ್ರು. ಎಂದು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಕೋರ್ಟ್ ಕಲಾಪ ಇಲ್ಲದ ಕಾರಣ ನ್ಯಾಯಾಧೀಶರಾದಂತಹ ಕೆಎಸ್ ಮುದ್ಗಲ್ ಹಾಗೆ ನ್ಯಾಯಾಧೀಶರಾದಂತಹ ಎಂಜಿಎಸ್ ಕಮಲ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ಅರ್ಜಿದಾರರ ಪರ ಹಾಜರಾಗಿದ್ದ ದೀಕ್ಷಾ ಅಮೃತೇಶ್ ಅವರು ಜುಲೈ 15ರಂದು ಪ್ರತಿಭಟನಾಕಾರರು ನೋಟಿಸ್ ಅನ್ನು ನೀಡಿದ್ದಾರೆ. ಆದರೆ ಈಗ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿಗೊಳಿಸಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಅದು ಪ್ರಗತಿಯಲ್ಲಿದೆ ಅನ್ನುವ ವಿಚಾರವನ್ನ ಕೋರ್ಟ್ ಗಮನಕ್ಕೆ ಸರ್ಕಾರದ ಪರ ಹಾಜರಾದಂತಹ ವಕೀಲೆ ನಿಲೋಫರ್ ಅಕ್ಬರ್ ಅವರು ತಿಳಿಸಿದ್ರು. ವಾದ ಆಲಿಸುವ ವೇಳೆ ಇದು ಅರ್ಜಿದಾರರ ಪ್ರಾಮಾಣಿಕತೆಗೆ ಸಂಬಂಧಿಸಿದ ವಿಚಾರವಾಗಿದ್ದು ಅವರ ಕಳಕಳಿಯನ್ನ ನೀವು ನೋಡಬೇಕು, ಸರ್ಕಾರ ಇನ್ನೊಬ್ಬರ ಹೆಗಲ ಮೇಲೆ ಇಟ್ಟು ಶೂಟ್ ಮಾಡಬಾರದು ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿತ್ತು. ಕೊನೆಗೂ ಇಂದು ಮುಖ್ಯಮಂತ್ರಿಗಳ ಸಭೆ ನಡೆಸ್ತಾ ಇದ್ದಾರೆ. ಒಂದು ದಿನ ಸಾರಿಗೆ ಮುಷ್ಕರ ಮುಂದೂಡಬೇಕು ಅಂತ ಹೇಳಿ ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದವನ್ನ ಕೂಡ ನಡೆಸಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಜುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಸಿಎಂ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಸಾರಿಗೆ ಮುಷ್ಕರ ನಾಳೆ ಫಿಕ್ಸ್. ನಾಳೆ ಬಸ್ಗಳು ರಸ್ತೆಗೆ ಇಳಿಯೋದಿಲ್ವಾ? ಕೋರ್ಟ್ ಹೊರಡಿಸಿರುವಂತಹ ಸೂಚನೆ ವಿಚಾರವಾಗಿ ಹೇಳೋದಾದ್ರೆ ಸಾರಿಗೆ ನೌಕರರ ಒಂದು ಮುಷ್ಕರ ಕೂಡ ಒಂದ್ ಕಡೆ ನಾವು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರು ಮುಂದಾಗಿದ್ರು. ಇವತ್ತು ಕೊನೆಯ ದಿನ ಕೂಡ ಆಗಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಅವ್ರನ್ನೆಲ್ಲರನ್ನು ಕೂಡ ಸಭೆಗೆ ಕೂಡ ಕರೆದಿದ್ರು. ಅದರಂತೆ ವಿಧಾನಸೌಧದಲ್ಲಿ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅವರ ಬೇಡಿಕೆಗಳನ್ನು ಕೂಡ ಮುಂದಿಟ್ರು. ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮತ್ತೆ ಅವ್ರ ಜೊತೆ ಕೂಡ ಒಂದಿಷ್ಟು ಚರ್ಚೆ ನಡೆಸಿ ಅವ್ರು ಕೇಳಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳಿಗೆ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಒಪ್ಪಿಗೆ ಕೊಡ್ಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅದಾದ ಬಳಿಕ ನಾವು ನಮ್ಮ ಮುಷ್ಕರವನ್ನ ನಾವು ಮುಂದುವರಿಸ್ತೇವೆ, ನಾವು ಎಲ್ಲ ಸರ್ಕಾರ ಏನು ಸಾರಿಗೆ ನೌಕರರು ಏನಿದೆ ಎಲ್ಲರೂ ಕೂಡ ನಾವು ಬಂದ್ ಮಾಡ್ತೇವೆ ಅನ್ನುವಂತಹ ನಿರ್ಧಾರಕ್ಕೆ ಅಲ್ಲಿಯ ಸಂಘಟನೆಯ ಮುಖ್ಯಸ್ಥರು ಕೂಡ ಬಂದಂತೆ ಕಾಣ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವ್ರನ್ನು ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಹಲವಾರು ವಿಚಾರಗಳನ್ನ ತಿಳಿಸಿದ್ರು. ಅದ್ಯಾಗೂ ಕೂಡ ನಿಮ್ಮ ಒಂದಿಷ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಈ ಬಂದನ್ನ ವಾಪಸ್ ತೆಗೆದುಕೊಳ್ತೇವೆ, ಇಲ್ಲ ಅಂತಂದ್ರೆ ನಾವು ನಮ್ಮ ಕೆಲಸವನ್ನ ನಿಲ್ಲಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅವಾಗ ಅವರ ಪ್ರಮುಖವಾಗಿರ್ತಕ್ಕಂಥ ಕೆಲವು 3 ಬೇಡಿಕೆಗಳನ್ನ ಮತ್ತೆ ಸರ್ಕಾರದ ಮುಂದಿಟ್ರು. ಒಂದು, ಈಗಾಗಲೇ ಸಾರಿಗೆ ನೌಕರರೆಲ್ಲರನ್ನು ಕೂಡ ಸರ್ಕಾರಿ ನೌಕರನಾಗಿ ಮಾಡ್ಬೇಕನ್ನುವಂಥದ್ದು ಒಂದು. ಇನ್ನೊಂದು, ಪ್ರಮುಖವಾಗಿ ಕಳೆದ 38 ತಿಂಗಳಿಂದಲೂ ಕೂಡ ಪರಿಷ್ಕೃತ ವೇತನ ಏನಿದೆ ಅದು ಬಾಕಿ ಇರ್ತಕ್ಕಂಥದ್ದು, ಅದನ್ನ ನೀವು ಕೊಡಬೇಕು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಅವ್ರಿಗೆ ಇನ್ನೂ ಕೂಡ ಹಲವಾರು ರೀತಿಯ ಬೇಡಿಕೆಗಳನ್ನು ಕೂಡ ಅವರ ಮುಂದಿಟ್ರು. ಆದ್ರೆ ಈ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇತನ ಏನ್ 38 ತಿಂಗಳಿಂದೆ ಅದನ್ನ ನಾನು 17 ತಿಂಗಳು ಕೊಡ್ತೇವೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಸರ್ಕಾರಿ ನೌಕರನಾಗಿ ಮಾಡಬೇಕು ಎಲ್ಲರನ್ನು ಕೂಡ ಅನ್ನುವಂಥದ್ದು, ಅದಕ್ಕಿನ್ನೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಒಂದು ದಿನಕ್ಕೆ ಅಂದ್ರೆ ನಾಳೆನೆ ನಾವು ಬಂದ್ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಏನು ಸರ್ಕಾರಿ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಏನಿದ್ದಾರೆ ಅನಂತ್ ಸುಬ್ರಾ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಒಂದು ದಿನದ ಮಟ್ಟಿಗೆ ನಾವು ಒಂದು ಬಂದನ್ನ ಮುಂದಕ್ಕೆ ಹಾಕಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸರ್ಕಾರ ಕೆಲವೊಂದಿಷ್ಟು ಭರವಸೆಗಳು ಅಂದ್ರೆ ಈಗ 38 ತಿಂಗಳ ಪರಿಷ್ಕೃತ ವೇತನ ಏನಿದೆ ಅದನ್ನ 17 ತಿಂಗಳು ಕೊಡ್ತೀವಿ, ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಹೋಗ್ತೀವಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಅದ್ಯಾಗೂ ಕೂಡ ನಮಗೆ ಸಮಾಧಾನ ತಂದಿಲ್ಲ. ನಾಳೆ ಒಂದು ದಿನ ನೋಡ್ಕೊಂಡು ನಾವು ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂತ ತೀರ್ಮಾನಕ್ಕೆ ಸಾರಿಗೆ ನೌಕರರು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ನಾಳೆ ಬಂದು ಅಂತಕ್ಕಂಥ ವಿಚಾರ ಕೂಡ ಇತ್ತು. ಆದ್ರೆ ಇವತ್ತು ಅನಂತ್ ಸುಬ್ರಾ ಅವರು ಹೇಳಿದರೆ ನಾಳೆಗೆ ನಾವು ಒಂದು ದಿನದ ಮಟ್ಟಿಗೆ ನಾವು ಮುಂದೂಡ್ತಾ ಇದ್ದೇವೆ. ಹಾಗಾಗಿ ಸರ್ಕಾರ ಮತ್ತೆ ನಮಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಆ ನಿರ್ಧಾರದ ಬೆನ್ನಲ್ಲೇ ನಾವು ನಮ್ಮ ಒಂದು ತೀರ್ಮಾನ ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಈಗ ಕೋರ್ಟ್ ಆದೇಶ ಕೂಡ ಇದೆ. 2015ರಲ್ಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರಾದಂತಹ ಸಂದರ್ಭದಲ್ಲಿ ಎಸ್ಮಾ ಜಾರಿಗೆ ಕಾಯ್ದೆಯನ್ನು ಕೂಡ ತಂದಿದ್ರು. ಆದ್ರೆ 2 ದಿನಗಳ ಕಾಲ ಕೂಡ ಅವರಿಗೆ ಅವಕಾಶ ಇದೆ. ನ್ಯಾಯಾಲಯ ಕೂಡ 2 ದಿನಗಳ ಆದ್ಮೇಲೆ ಅದು ಕಾಯ್ದೆ ಅನ್ವಯಿಸುತ್ತೆ. ಹಾಗಾಗಿ 2 ದಿನಗಳಲ್ಲೇ ಯಾವ ರೀತಿಯಾಗಿ ಇವರು ಸರ್ಕಾರದ ಒಂದು ನಿಲುವು ಏನಾಗಿರುತ್ತೆ ಮತ್ತೆ ಸಾರಿಗೆ ನೌಕರರ ನಿಲುವೇನಾಗಿರುತ್ತೆ ಅನ್ನುವಂಥದ್ದು ಈಗ ನಾಳೆಗೆ ಮಾತ್ರ
ಬಂದ್ ಅಂತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ರೂಪ, ಎಸ್, ಪ್ರಮುಖವಾಗಿ ನೋಡಿ, ಅಧಿವೇಶನದ ನಂತರ ಬೇಕಿದ್ರೆ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ರು. ಯಾವ ಹೇಳಿಕೆಗೂ ಕೂಡ ಇಲ್ಲಿ ಒಂದು ಕಡೆ ಮುಖಂಡರು ಬಗ್ಗಿಲ್ಲ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಏನಾದ್ರು ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ನಿರ್ಧಾರವನ್ನ ಕೈಗೊಂಡ್ರೆ ಸರ್ಕಾರಕ್ಕೆ ಮತ್ತಷ್ಟು ದೊಡ್ಡ ತಲೆನೋವು ಉಂಟಾಗಬಹುದು. ಯಾಕಂದ್ರೆ ಈಗಾಗಲೇ ಶಕ್ತಿ ಯೋಜನೆ ಮುಖಾಂತರವಾಗಿ ದೊಡ್ಡ ಹೊಡೆತ ಬಿದ್ದಿದೆ. ಕೇಳ್ತಾ ಇರುವಂತದ್ದು 1800 ಕೋಟಿ ಹಣ. ಸೊ ಹೊಂದಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹೊರೆ ಕೂಡ ಹೆಚ್ಚಾಗುತ್ತೆ ಅಂತ. ರೂಪ, ಖಂಡಿತವಾಗ್ಲೂ ಕೂಡ ಅಂದ್ರೆ ಈಗ ಸಾರಿಗೆ ನೌಕರರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ 2023 ಪರಿಷ್ಕೃತ ವೇತನ ಅಂತಕ್ಕಂಥದ್ದು ಆಗಿನ ಸರ್ಕಾರ ಒಪ್ಕೊಂಡಿತ್ತು, ಅದನ್ನ ಜಾರಿಗೊಳಿಸಿತ್ತು. ಆದ್ರೆ ಅಲ್ಲಿಂದ ಈವರೆಗೂ ಕೂಡ ಪರಿಷ್ಕೃತ ವೇತನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಅವಾಗ ಕೋವಿಡ್ ಇತ್ತು, ಕೋವಿಡ್ ಸಂದರ್ಭದಲ್ಲಿ ಹಣವನ್ನ ಕೊಡೋಕೆ ಆಗಿಲ್ಲ, ಹಾಗಾಗಿ ನಾವು ಹಂತ ಹಂತವಾಗಿ ಈಗ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತದ್ದು. ಆದ್ರೆ ಅದಕ್ಕೆ ಸಾರಿಗೆ ನೌಕರು ಒಪ್ಕೊಂಡಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ನಮ್ಗೆ 38 ತಿಂಗಳು ಕೂಡ ಪರಿಷ್ಕೃತ ವೇತನ ಕೊಡ್ಲೇಬೇಕು ನೀವು ಅನ್ನುವಂತ ಮಾತನ್ನು ಕೂಡ, ಯಾಕಂದ್ರೆ ಬಾಕಿ ಉಳಿದಿದೆ, ಅದು ನೀವು ಕೊಡಬೇಕು ಅನ್ನುವಂಥದ್ದು ಹೇಳಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದೇ ಸಾರಿಗೆ ಕೊಡೋಕ್ಕಾಗಲ್ಲ, ಅದನ್ನ ಹಂತ ಹಂತವಾಗಿ ನಾವು ಅದನ್ನ ಕೊಡ್ತಾ ಹೋಗ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಈಗ ಇದರ ಆಧಾರದಡಿಯಲ್ಲಿ ಅವರಲ್ಲಿ ಕೂಡ ಕೆಲವೊಂದಿಷ್ಟು ಹೆಚ್ಚಾಗಿ ಸಂಘಟನೆಗಳು ಇದಾವೆ, ಕೆಲವೊಂದು ಸಂಘಟನೆದವರು ಒಪ್ಕೊಂಡಿದ್ದಾರೆ, ಇನ್ನು ಕೆಲವು ಸಂಘಟನೆದವರು ಒಪ್ಕೊಂಡಿಲ್ಲ. ಹಾಗಾಗಿ ಅವ್ರೇನಾದ್ರೂ ಪ್ರತಿಭಟನೆ ಮಾಡ್ತೇವೆ ಅಥವಾ ನಾವು ಬಂದ್ ಮಾಡ್ತೇವೆ ಅನ್ನುವಂತ ಇದ್ರೆ ಮಾಡ್ಕೊಳ್ಳಿ, ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ ಈಗ ನಾವು ಈ ಹಿಂದೆ ಕೂಡ ನೋಡಿದ್ದೇವೆ, 2-3 ತಿಂಗಳ ಗಂಟಲು ಕೂಡ ಅವರು ಬಂದ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಖಾಸಗಿ ಬಸ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು ಸರ್ಕಾರ. ಅದರಂತೆ ಈಗಲೂ ಕೂಡ ಅವ್ರೇನಾದ್ರೂ ಮತ್ತೆ ನಮ್ಮ ಒಂದು ಮನವಿಗೆ ಅಥವಾ ನಮ್ಮ ಒಂದು ಸಂಧಾನಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತ. ನೀವು ಹೇಳಿದಂತೆ ರೂಪ, ಸರ್ಕಾರಕ್ಕೆ ಇದು ದೊಡ್ಡ ಒಂದು ತಲೆನೋವು ಮತ್ತೆ ಒಂದು ಕಂಟಕ ಅಂತಾನು ಕೂಡ ಹೇಳ್ಬೋದು. ಯಾಕಂತಂದ್ರೆ ಶಕ್ತಿ ಯೋಜನೆ ಅಂತಕ್ಕಂಥ ಯೋಜನೆಯಿಂದ ಅವರ ಸರ್ಕಾರಕ್ಕೆ ಒಂದು ಇಮೇಜ್ ಬಂದಿದೆ ಅಂತಕ್ಕಂಥ ಅವರೇ ಹಲವಾರು ಸಾರಿ ಹೇಳಿದ್ದಾರೆ. ಈಗಾಗಲೇ ಫ್ರೀ ಆಗಿ ಮಹಿಳೆಯರು ಕೂಡ ಒಂದು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ, ಅದರಿಂದ ಸಾಕಷ್ಟು ಒಂದ್ ಕಡೆ ನಮ್ಗೆ ಸರ್ಕಾರಕ್ಕೂ ಕೂಡ ಒಂದು ಇಮೇಜ್ ಬಂದಿದೆ ಅನ್ನುವಂಥದ್ದು ಕೂಡ ವಿಚಾರ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಅದೇ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ಕೆಲಸವನ್ನು ನಿಲ್ಲಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಇದನ್ನ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಥವಾ ಅವ್ರನ್ನ ಸಾರಿಗೆ ನೌಕರನ್ನ ಒಂದಿಷ್ಟು ಮನವಿಗಳನ್ನ ಅವರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಯತ್ನಕ್ಕೆ ಮುಂದಾಗುತ್ತಾ ಅಥವಾ ಆ ಪ್ರತಿಭಟನೆ ಮಾಡುವಂತ ಸ್ಥಿತಿಗೆ ನಿರ್ಮಾಣ ಮಾಡಿಸುತ್ತಾ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನೋಡಿ, ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಈಗ ಸಿದ್ದರಾಮಯ್ಯನವರು ನಡೆಸಿದಂತಹ ಸಂಧಾನ ಸಭೆ ವಿಫಲವಾಗಿದೆ, ನಾವು ಮುಷ್ಕರ ನಡೆಸ್ತೀವಿ ಅನ್ನುವ ಮುಖಾಂತರವಾಗಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ.